ಓಹೋ ಹೆಂಗೆ ಹೋಳಿ ಆಡ್ತಿದ್ದಾರೆ ನೋಡಿ. ಹಲೋ, ಹ್ಯಾಪಿ ಹೋಳಿ. ನಾನಿವಾಗ ಹೋಳಿ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಟೈಮ್, ಸೊ ಐಮ್ ವೆರಿ ಎಕ್ಸೈಟೆಡ್. ಒಳಗಡೆ ಹೋಗೋ ಮುಂಚೆ ಪರ್ ಪರ್ಸನ್ಗೆ ಎಲ್ಲ ಕಲರ್ಸ್ ಹೋಳಿ ಪ್ಯಾಕೆಟ್ಸ್ ಕೊಟ್ಟರು. ಮ್ಯೂಸಿಕ್ ತುಂಬ ಲೌಡಾಗಿತ್ತು, ಸೊ ಮಾತಾಡಿಕೊಂಡು ವಿಡಿಯೋ ಮಾಡೋದು ತುಂಬ ಕಷ್ಟ. ಬ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆನೇ ಡೈರೆಕ್ಟಾಗಿ ನನ್ನ ಕ್ಯಾಮ್ರಾಗೇ ಹೋಳಿ ಬಿತ್ತು. Stand up, women is swimming up, giving them chicken, slim shady. I'm sneaking in, looking in, walking around, rapping as you know, living the you know, rapping stuff you know. I'm probably gonna what's going on if you're married. ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ಪೂಲ್ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್. ನಾವೀಗ ಗಣೇಶ ವಿಸರ್ಜನೆ ಮಾಡ್ತಿಲ್ಲ, ಅನನ್ಯ ವಿಸರ್ಜನೆ ಮಾಡ್ತೀವಿ. ಬನ್ನಿ ಅಲ್ಲಿ ತಗೊಂಡೋಗಿ ಬಿಸಾಕೋಣ. ಅದೇ ಹಾಕ್ರಿ ಬೇಕು. ನೋಡಿ ಪೂಲ್ ಪಾರ್ಟಿ ಹೆಂಗೆ ನಡೀತಾ ಇದೆ ಅಂತ. ಆ ಕಡೆ ಫುಲ್ ಡಾನ್ಸ್, ಹೋಳಿ ಆ್ಯಂಡ್ ಫುಡ್ ಸೆಕ್ಷನ್, ಇಲ್ಲಿ ಪೂಲ್ ಪಾರ್ಟಿ. ಆ್ಯಂಡ್ ಈ ಒಂದು ಪೂಲ್ ಪಾರ್ಟಿ ನಡೀತಾ ಇರೋದು ವೈಟ್ ಪ್ಯಾಲೇಸ್ ಹತ್ರ. ಇದು ಮೈಸೂರು ಹತ್ರ ಇದೆ. ಈ ಹೋಳಿ ಪಾರ್ಟಿಗೆ ಡೋಲ್ ಬಾರಿಸೋರು ಬಂದಿದ್ರು. ಬೀಟ್ಸ್ ಎಲ್ಲ ಎಷ್ಟು ಸಖತ್ತಾಗಿತ್ತು ಅಂದರೆ ನೋಡಿ ಹೆಂಗೆ ಡ್ಯಾನ್ಸ್ ಮಾಡಿದ್ದೀನಿ ಅಂತ. ಈ ಹೋಳಿನ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನೋಡಿ. ಸ್ಕೂಲಲ್ಲಿ ಹೋಳಿ ಎಲ್ಲ ಆಡಾಯ್ತು, ಒಂದು ಸ್ವಲ್ಪ ಹೊಟ್ಟೆ ಸಿಕ್ಕಿತ್ತು. ಅದಕ್ಕೆ ಇಲ್ಲಿ ಬಂದು 2 ಪಾಸ್ತಾ ಆರ್ಡರ್ ಮಾಡಿದ್ದೀವಿ. ಅಲ್ಲಿ ಸಿಗುತ್ತೆ ನಮ್ಮ ಪಾಸ್ತಾ. ಇದು ಪಾಸ್ತಾ ಕೌಂಟರ್. ಇಲ್ಲಿ ಪಾಸ್ತಾ ಜೊತೆ ಸ್ಟಾರ್ಟರ್ಸ್ ಎಲ್ಲ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇದು ಚಾಟ್ ಕೌಂಟರ್. ಇಲ್ಲೆಲ್ಲ ಪಾನಿಪುರಿ, ಬೇಲ್ಪುರಿ ಎಲ್ಲ ಥರ ಚಾಟ್ಸ್ ಇತ್ತು. ಇಲ್ಲಿ ಫ್ರೂಟ್ ಕೌಂಟರ್. ಇಲ್ಲಿ ಬರೀ ವಾಟರ್ ಮೆಲನ್ ಮಾತ್ರ ಇತ್ತು ಅಷ್ಟೇ. ಸಡನ್ಲಿ ಏನಾಯಿತು ಅಂತ ಗೊತ್ತಿಲ್ಲ, ನನ್ನ ತಂಗಿ ಮತ್ತು ಶರತ್ ಮಧ್ಯೆ ಒಂದು ಫ್ರೆಂಡ್ಲಿ ಫೈಟ್ ಶುರುವಾಯಿತು. ಬನ್ನಿ ಇಲ್ಲಿನ ಫುಡ್ಡೆಲ್ಲ ಹೆಂಗಿತ್ತು ಅಂತ ರಿವ್ಯೂ ಕೊಡ್ತೀನಿ. ಫಸ್ಟ್ ನಾನು ಟೇಸ್ಟ್ ಮಾಡಿದ್ದು ವೈಟ್ ಸಾಸ್ ಪಾಸ್ತಾ. ಸೂಪರಾಗಿತ್ತು ನೋಡಿ. ಎಷ್ಟು ನನ್ನ ಫೇಸ್ ನೋಡಿದ್ರೆ ಹೇಳ್ಬೋದು ಎಷ್ಟು ಟೇಸ್ಟಿಯಾಗಿತ್ತು ಅಂತ. ಪಾಸ್ತಾ ಆಗಿರ್ಬೋದು, ಒಂದು ಯೂಸ್ ಮಾಡಿರೋ ಸಾಸ್ ಆಗಿರ್ಬೋದು, ಮತ್ತು ಎಲ್ಲ ಥರ ವೆಜಿಟೇಬಲ್ಸು ಇತ್ತು. ಸೂಪರಾಗಿತ್ತು. ಜಸ್ಟ್ 2 ಮಿನಿಟ್ಸಲ್ಲಿ ವೈಟ್ ಸಾಸ್ ಪಾಸ್ತಾ ಖಾಲಿ ಮಾಡಿದ್ವಿ. ಯಾಕಂದರೆ ನಮಗೆಲ್ಲ ಅಷ್ಟು ಹೊಟ್ಟೆ ಸಿಕ್ತಿತ್ತು. ಯಾಕಂದರೆ ಬೆಳಿಗ್ಗೆಯಿಂದ ಫುಲ್ಲು ನೀರಲ್ಲಿ ಆಟಾಡಿದ್ವಿ, ಫುಲ್ ಡ್ಯಾನ್ಸ್ ಮಾಡಿ ಫುಲ್ ಸುಸ್ತಾಗಿತ್ತು. ಇದು ರೆಡ್ ಸಾಸ್ ಪಾಸ್ತಾ.
ನಾವು ಆ್ಯಕ್ಚುಲಿ ಆರ್ಡ್ರ್ ಮಾಡಿದ್ದು ಒಂದೇ, ಅಲ್ಲಿ ಮೇ ಬಿ ಯಾರೋ ಇನ್ನೊಬ್ರಿಗೆ ಸರ್ವ್ ಮಾಡ್ತಿದ್ರು. ಅಲ್ಲಿ ಒಂದ್ರಲ್ಲಿ ಕಮ್ಮಿ ಇತ್ತು, ಒಂದ್ರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇತ್ತು. ನಾನು ಯಾವುದು ಜಾಸ್ತಿ ಇತ್ತೋ ಅದನ್ನೇ ಚೂಸ್ ಮಾಡಿದೆ. ಎಲ್ಲ ಕಾಯ್ತಿದ್ದೀವಿ ಕೈಯಲ್ಲಿ ಫೋರ್ಕ್ ಇಟ್ಕೊಂಡು. ಅಯ್ಯೋ ಬೇಕು ಕೊಡಪ್ಪ. ನೋಡೋಕ್ಕೆ ಸೂಪರಾಗಿತ್ತು. ಟೇಸ್ಟ್ ಇವಾಗ ಹೇಳ್ತೀನಿ. ಹೆಂಗಿತ್ತು ಅಂದರೆ ಇದು ಚೆನ್ನಾಗಿರಲಿಲ್ಲ. ವೈಟ್ ಸಾಸ್ ಪಾಸ್ತಾ ಎಷ್ಟು ಚೆನ್ನಾಗಿತ್ತು, ಇದು ಒಂದು ಚೂರು ಟೇಸ್ಟಿಯಾಗಿ ಇರಲಿಲ್ಲ. ಪಾಸ್ತಾ ಎಲ್ಲ ತಿಂದಾದ್ಮೇಲೆ ತುಂಬ ಬಾಯಾರಿಕೆ ಆಗ್ತಿತ್ತು ಅಂತ ಕೋಕ್ ಆರ್ಡ್ರ್ ಮಾಡಿಕೊಂಡೆ. ಎಷ್ಟು ಮೋಸ ಅಂದರೆ ಹೊರಗಡೆ ಸಿಗೋ 20 ರೂಪಾಯಿ ಕೋಕು ಇಲ್ಲಿ 85 ರೂಪೀಸು. ಅದನ್ನು ಸುಮ್ಮನೆ ಯಾವುದೋ ಒಂದು ದೊಡ್ಡ ಗ್ಲಾಸಲ್ಲಿ ಕೊಡ್ತಾರಷ್ಟೇ. ಅದೇ 20 ರೂಪಾಯಿ ಕೋಕನ್ನ 85 ಮುಗಿತು ಹೋಳಿ ಸೆಲೆಬ್ರೇಷನ್. ನಾವೆಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ನನ್ನ ವಾಯ್ಸೇ ಹೊರಟೋಗುತ್ತೆ. ಹೆಂಗಿತ್ತು ನೋಡಿ, ಇವಾಗ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಮಾಡಿದ್ದೀವಿ ಎಂಜಾಯ್ ಅಂತ. ನನ್ನ ವಾಯ್ಸ್ ಎಲ್ಲ ಹೊರಟೋಗಿದೆ. ಇನ್ನೂ ಎಲ್ಲ ಬರ್ತಾ ಇದ್ದಾರೆ, ರೆಡಿಯಾಗಿ ಹೋಗಿದ್ದು ಹೋಗ್ತಾ ಇದ್ವಿ. ಬಟ್ ಆದರೆ ಹೋಳಿ ಪಾರ್ಟಿ ಇನ್ನೂ ನಡೀತಾನೆ ಇದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಬಾಯ್. ಆ್ಯಂಡ್ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು.